ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 7ನೆಯ ಸ್ಕಂದದಲ್ಲಿ ನರಸಿಂಹ ಅವತಾರದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಭಗವಂತನ ಉಗ್ರರೂಪವನ್ನು ಕಂಡಂತಹ ದೇವತೆಗಳು ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ವರ್ಗಾಧಿಪತಿಯಾದಂತಹ ದೇವೇಂದ್ರನು ಈ ರೀತಿಯಾಗಿ ನುಡಿದನು: ಹೇ ಪರಮಪ್ರಭುವೇ, ನೀನೇ ನಮಗೆ ಮುಕ್ತಿದಾಯಕನೂ ರಕ್ಷಕನೂ ಆಗಿದ್ದೀಯೆ. ನಮ್ಮ ಯಜ್ಞಭಾಗಗಳನ್ನು ರಾಕ್ಷಸನಿಂದ ಮತ್ತೆ ಪಡೆದು ನಮ್ಮ ಕೈ ಸೇರುವಂತೆ ಮಾಡಿದ್ದೀಯೆ. ನಿನ್ನ ಶಾಶ್ವತ ನೆಲೆಯಾಗಿದ್ದ ನಮ್ಮ ಹೃದಯಗಳು ರಾಕ್ಷಸ ರಾಜನಾದ ಹಿರಣ್ಯಕಶಿಪುವಿನ ಭಯಾತಿರೇಕದಿಂದ ತುಂಬಿ ಹೋಗಿದ್ದವು. ಈಗ ನಿನ್ನ ಸಾನ್ನಿಧ್ಯದಿಂದ ನಮ್ಮ ಹೃದಯಗಳಲ್ಲಿನ ಕತ್ತಲೆಯೂ ನಿರಾಶೆಯೂ ತೊಲಗಿವೆ. ಹೇ ಪ್ರಭುವೇ, ಮೋಕ್ಷಕ್ಕಿಂತಲೂ ಮಿಗಿಲಾದ ನಿನ್ನ ಸೇವೆಯಲ್ಲಿ ತೊಡಗಿರುವವರಿಗೆ ಈ ಐಹಿಕ ಸಿರಿಸಂಪತ್ತುಗಳೆಲ್ಲವೂ ಕ್ಷುಲ್ಲಕವಾದವು. ನಿನ್ನ ಸೇವಾ ಲಾಭ ಹೊಂದಿದ್ದರೆ ಸಾಕು. ಅವರು ಮೋಕ್ಷವನ್ನೂ ಲಕ್ಷಿಸರು. ಇನ್ನು ಧರ್ಮ, ಅರ್ಥ, ಕಾಮಗಳ ಬಗ್ಗೆ ಹೇಳುವುದೇನಿದೆ? ಈ ಐಹಿಕ ಜಗತ್ತಿನಲ್ಲಿ 2 ಬಗೆಯ ಜನರಿದ್ದಾರೆ: ದೇವತೆಗಳು ಮತ್ತು ಅಸುರರು. ದೇವತೆಗಳು ಐಹಿಕ ಸುಖಭೋಗಗಳಲ್ಲಿ ಅನುರಕ್ತರಾಗಿದ್ದರೂ ಅವರು ಭಗವಂತನ ಭಕ್ತರು ಮತ್ತು ವೈದಿಕ ವಿಧಿವಿಧಾನಗಳ ಪ್ರಕಾರ ನಡೆಯುತ್ತಾರೆ. ಹಿರಣ್ಯಕಶಿಪುವಿನ ಆಳಿಕೆಯ ಸಮಯದಲ್ಲಿ ವೈದಿಕ ಸಂಸ್ಕೃತಿಯ ರೀತಿಯ ನಿತ್ಯ ಕರ್ಮಗಳನ್ನು ಮಾಡಲು ಉಪಟಳವಿತ್ತು. ಹಿರಣ್ಯಕಶಿಪುವಿನ ಸಂಹಾರವಾದಾಗ ಅವನಿಂದ ಕಿರುಕುಳಕ್ಕೆ ಒಳಗಾದ ಎಲ್ಲ ದೇವತೆಗಳು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿ ಅವರವರ ಸಾಮಾನ್ಯ ಜೀವನ ನಡೆಸಿಕೊಂಡು ಹೋಗುವಂತಾಯಿತು. ತಮ್ಮ ಹೃದಯಾಂತರಾಳದಲ್ಲಿ ಸದಾ ಭಗವಂತನನ್ನು ಧ್ಯಾನ ಮಾಡುವುದೇ ದೇವತೆಗಳ ಕರ್ತವ್ಯ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ, ಯೋಗೀನಾಮಪಿ ಸರ್ವೇಷಾಂ ಮದ್ಗತೇನಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮಯಯುಕ್ತ ತಮೋಮತಃ. ಯೋಗಿಗಳಲ್ಲೆಲ್ಲ ಯಾರು ನನ್ನಲ್ಲಿ ಪರಮನಿಷ್ಠೆಯನ್ನು ಇಟ್ಟುಕೊಂಡು ದಿವ್ಯ ಪ್ರೇಮ ಸೇವೆಯಿಂದ ನನ್ನನ್ನು ಭಜಿಸುತ್ತಾರೋ ಅಂತಹವರು ನನ್ನೊಂದಿಗೆ ಯೋಗದಲ್ಲಿ ಆತ್ಮೀಯ ಸಂಬಂಧವನ್ನು ಹೊಂದಿರುತ್ತಾರೆ ಮತ್ತು ಅವರೇ ಎಲ್ಲರಿಗಿಂತ ಶ್ರೇಷ್ಠ ಯೋಗಿಗಳು. ದೇವತೆಗಳು ಪರಿಪೂರ್ಣ ಯೋಗಿಗಳಾಗಲು ಭಗವಂತನ ಧ್ಯಾನದಲ್ಲಿ ಪೂರ್ಣವಾಗಿ ತಲ್ಲೀನರಾಗಿರುತ್ತಾರೆ. ಆದರೆ ರಾಕ್ಷಸರು ಇರುವುದರಿಂದಾಗಿ ಅವರ ಹೃದಯಗಳು ರಾಕ್ಷಸರ ದುಷ್ಕೃತ್ಯಗಳಿಂದ ತುಂಬಿ ಹೋಗಿದ್ದವು. ಹೀಗೆ ಪರಮಪ್ರಭುವಿನ ಧಾಮವಾಗಬೇಕಾಗಿದ್ದ ಅವರ ಹೃದಯಗಳು ರಾಕ್ಷಸ ಚಿಂತನೆಯಲ್ಲಿ ಮುಳುಗಿದ್ದವು. ಹಿರಣ್ಯಕಶಿಪುವು ಸತ್ತಾಗ ದೇವತೆಗಳೆಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಆಗ ಭಗವತ್ ಚಿಂತನೆ ಮಾಡಲು ಅವರಿಗೆ ಅವಕಾಶವಾಯಿತು. ಐಹಿಕ ಜಗತ್ತಿನಲ್ಲಿದ್ದರೂ ಯಜ್ಞಫಲಗಳನ್ನು ಅನುಭವಿಸಿ ಸುಖವಾಗಿರಬಹುದಾದ ಪರಿಸ್ಥಿತಿ ಉಂಟಾಯಿತು. ಅಲ್ಲಿದ್ದ ಮಹರ್ಷಿಗಳೆಲ್ಲ ಈ ರೀತಿಯಾಗಿ ಸ್ತುತಿಸಿದರು: ಹೇ ಭಗವಂತ, ಆಶ್ರಿತ ರಕ್ಷಕನೇ, ಹೇ ಆದಿಪುರುಷನೇ, ನೀನು ನಮಗೆ ಉಪದೇಶಿಸಿದ ವ್ರತ ತಪಸ್ಸುಗಳೇ ನಿನ್ನ ಆಧ್ಯಾತ್ಮಿಕ ಶಕ್ತಿ. ತಪೋಬಲದಿಂದಲೇ ನೀನು ನಿನ್ನಲ್ಲಿ ಸುಪ್ತವಾಗಿರುವ ಭೌತ ಜಗತ್ತನ್ನು ಸೃಷ್ಟಿಸುತ್ತೀಯೆ. ತಪಸ್ಸು ಈ ರಾಕ್ಷಸನ ದುಷ್ಕೃತ್ಯಗಳಿಂದ ಹೆಚ್ಚು ಕಡಿಮೆ ನಿಂತೇ ಹೋಗಿತ್ತು. ಆದರೆ ಈಗ ನಮಗೆ ರಕ್ಷಣೆಯನ್ನು ನೀಡಲು ನೀನೇ ನರಸಿಂಹದೇವನಾಗಿ ಅವತರಿಸಿರುವುದರಿಂದ ಮತ್ತು ಈ ರಾಕ್ಷಸನನ್ನು ಸಂಹಾರ ಮಾಡಿದ್ದರಿಂದ ನೀನು ಮತ್ತೆ ತಪಶ್ಚರ್ಯ ಮುಂದುವರಿಯುವಂತೆ ಮಾಡಿದ್ದೀಯೆ. 84 ಲಕ್ಷ ಬಗೆಯ ಜೀವಯೋನಿಗಳಲ್ಲಿ ಅಲದಾಡುತ್ತಿರುವ ಜೀವಿಗಳಿಗೆ ಮನುಷ್ಯ ಜನ್ಮದಲ್ಲಿ ಮತ್ತು ಕ್ರಮೇಣ ದೇವತೆಗಳು, ಕಿನ್ನರರು, ಚಾರಣರೇ ಮೊದಲಾದ ಇತರ ಉಚ್ಚ ಜನ್ಮಗಳಲ್ಲೂ ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ಳಲು ಅವಕಾಶ ದೊರಕುತ್ತದೆ. ಮನುಷ್ಯ ಜನ್ಮದಿಂದ ಆರಂಭಿಸಿ ಉಚ್ಚ ಜನ್ಮಗಳಲ್ಲಿ ಮುಖ್ಯವಾಗಿ ಮಾಡಬೇಕಾದ ಕರ್ತವ್ಯವೆಂದರೆ ತಪಸ್ಸು. ಋಷಭದೇವನು ತನ್ನ ಗಂಡು ಮಕ್ಕಳಿಗೆ ತಪೋದಿವ್ಯಂ ಪುತ್ರಕ ಏನ ಸತ್ವಂ ಶುದ್ಧೇತ್ ಎಂದು ಬುದ್ಧಿವಾದ ಹೇಳಿದನು. ನಮ್ಮ ಸಂಸಾರವನ್ನು ಹಸನುಗೊಳಿಸಿಕೊಳ್ಳಲು ತಪಸ್ಸು ಅತ್ಯವಶ್ಯ. ಆದರೆ ವಾಸ್ತವವಾಗಿ ಆಗ ಅವರು ಈ ತಪಸ್ಸೆಯನ್ನು ಮರೆತು ಕ್ರಮೇಣ ಆಸುರಿ ಪ್ರವೃತ್ತಿ ಉಳ್ಳವರಾಗುತ್ತಾರೆ. ಭಗವಂತನು ನರಸಿಂಹ ಅವತಾರವನ್ನು ಎತ್ತಿ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದಾಗ ಸಾಮಾನ್ಯವಾಗಿ ತಪೋನಿರತರಾಗಿದ್ದ ಎಲ್ಲ ಸಾಧು ಸಂತರಿಗೂ ನೆಮ್ಮದಿ ಉಂಟಾಯಿತು. ಮಾನವ ಜೀವನಕ್ಕೆ ಸಂಬಂಧಿಸಿದ ಮೂಲ ಉಪದೇಶವು, ಅಂದರೆ ಆತ್ಮಸಾಕ್ಷಾತ್ಕಾರಕ್ಕೆ ತಪೋನಿರತರಾಗಬೇಕು ಎಂಬ ಉಪದೇಶವು ಸರಿ ಎಂದು ಭಗವಂತನು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಾಗ ದೃಢಪಟ್ಟಿತು. ಪಿತೃಲೋಕ ನಿವಾಸಿಗಳು ಈ ರೀತಿಯಾಗಿ ಸ್ತುತಿಸಿದರು: ಪ್ರಪಂಚದ ಧಾರ್ಮಿಕ ತತ್ವಗಳನ್ನು ಉದ್ಧರಿಸುವ ನರಸಿಂಹದೇವನಿಗೆ ನಮ್ಮ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸೋಣ. ನಮ್ಮ ಪುತ್ರ ಪೌತ್ರಾದಿಗಳು ನಮ್ಮ ಶ್ರಾದ್ದಗಳಲ್ಲಿ ಪಿಂಡ ಪ್ರದಾನ ಮಾಡಿದುದನ್ನು, ತೀರ್ಥಕ್ಷೇತ್ರಗಳಲ್ಲಿ ಸಲ್ಲಿಸಿದ ತಿಲೋದಕವನ್ನು ಬಲವಂತದಿಂದ ಅನುಭವಿಸುತ್ತಿದ್ದ ರಾಕ್ಷಸನಾದ ಹಿರಣ್ಯಕಶಿಪುವನ್ನು ಭಗವಂತನು ಕೊಂದಿದ್ದಾನೆ. ಹೇ ಭಗವಂತ, ಈ ರಾಕ್ಷಸನನ್ನು ಕೊಂದು ನಿನ್ನ ನಖಾಗ್ರಗಳಿಂದ ಅವನ ಕರುಳನ್ನು ಸೀಳಿ ಈ ಕಳವು ಮಾಲನ್ನೆಲ್ಲ ಮರಳಿ ಪಡೆದಿದ್ದೀಯೆ.
ಆದ್ದರಿಂದ ನಾವು ನಿನಗೆ ಗೌರವಪೂರ್ವಕ ನಮನಗಳನ್ನು ಸಮರ್ಪಿಸುತ್ತೇವೆ. ತಮ್ಮ ತಮ್ಮ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಬೇಕಾದದ್ದು ಗೃಹಸ್ಥರೆಲ್ಲರ ಕರ್ತವ್ಯ. ಆದರೆ ಹಿರಣ್ಯಕಶಿಪುವಿನ ಕಾಲದಲ್ಲಿ ಈ ಕಟ್ಟಳೆಯನ್ನು ನಿಲ್ಲಿಸಲಾಯಿತು. ಯಾರೂ ಶ್ರದ್ಧಾಭಕ್ತಿಗಳಿಂದ ಪಿತೃಗಳಿಗೆ ಶ್ರಾದ್ದ ಮಾಡಲಾಗುತ್ತಿರಲಿಲ್ಲ. ಈ ರೀತಿ ರಾಕ್ಷಸಿ ರಾಜ್ಯಭಾರ ಇರುವಾಗ ವೈದಿಕ ತತ್ವಗಳೆಲ್ಲವೂ ಬುಡಮೇಲಾಗುತ್ತವೆ. ಯಜ್ಞಯಾಗಾದಿಗಳು ನಿಲ್ಲುತ್ತವೆ. ಎಲ್ಲವೂ ಗೊಂದಲಮಯವಾಗುತ್ತವೆ. ಪರಿಣಾಮವಾಗಿ ಇಡೀ ಜಗತ್ತೇ ನರಕಪ್ರಾಯವಾಗುತ್ತದೆ. ನರಸಿಂಹದೇವನಿಂದ ರಾಕ್ಷಸರು ಸಂಹಾರವಾದರೆ ಪ್ರತಿಯೊಬ್ಬನೂ ಅವನು ಯಾವುದೇ ಲೋಕದಲ್ಲಿ ವಾಸಿಸುತ್ತಿರಲಿ ಸುಖವಾಗಿರುತ್ತಾನೆ. ಸಿದ್ಧರು ಈ ರೀತಿಯಾಗಿ ಸ್ತುತಿಸಿದರು. ನಾವು ಸಿದ್ಧಲೋಕದವರಾದ್ದರಿಂದ ನಮಗೆ ತಂತಾನೇ ಅಷ್ಟಸಿದ್ಧಿಗಳಲ್ಲೂ ಸಿದ್ಧಿ ದೊರಕುತ್ತಿತ್ತು. ಆದರೂ ಕುಟಿಲನಾದ ಹಿರಣ್ಯಕಶಿಪುವು ತನ್ನ ಯೋಗಬಲ ತಪೋಬಲಗಳಿಂದ ನಮ್ಮ ಸಿದ್ಧಿಗಳನ್ನೆಲ್ಲ ಅಪಹರಿಸಿಬಿಟ್ಟನು. ಅವನು ತನ್ನ ಯೋಗಬಲದ ಬಗ್ಗೆ ಅತಿಯಾಗಿ ಸೊಕ್ಕಿ ಹೋಗಿದ್ದನು. ಈಗ ಈ ದುಷ್ಟ ರಾಕ್ಷಸನನ್ನು ನೀನು ನಿನ್ನ ನಖಾಗ್ರಗಳಿಂದ ಸೀಳಿ ಕೊಂದಿರುವುದರಿಂದ ನಾವು ನಿನಗೆ ಗೌರವಪೂರ್ಣ ನಮನಗಳನ್ನು ಅರ್ಪಿಸುತ್ತೇವೆ. ಸಿದ್ಧಲೋಕದ ಸಿದ್ಧರು ನಿಜವಾಗಿ ಸಿದ್ಧಿಗಳಲ್ಲಿ ಸಮರ್ಥರು. ಅವರು ಒಂದು ಲೋಕದಿಂದ ಇನ್ನೊಂದಕ್ಕೆ ವಿಮಾನಗಳ ಸಹಾಯವಿಲ್ಲದೇ ಹಾರಬಲ್ಲರು. ಇದನ್ನು ಲಘಿಮಾ ಸಿದ್ಧಿ ಎಂದು ಕರೆಯುತ್ತಾರೆ. ಅವರು ನಿಜವಾಗಿ ತಮ್ಮನ್ನು ತಾವು ತುಂಬ ಹಗುರವಾಗಿ ಮಾಡಿಕೊಂಡು ಆಕಾಶದಲ್ಲಿ ಹಾರಬಲ್ಲರು. ಆದರೆ ಒಂದು ಬಗೆಯ ತೀವ್ರ ಯೋಗ ವಿಶೇಷದಿಂದ ಹಿರಣ್ಯಕಶಿಪುವು ಸಿದ್ಧರನ್ನೆಲ್ಲ ಮೀರಿಸಿ ಅವರಿಗೆ ಕಿರುಕುಳ ಕೊಡುತ್ತಿದ್ದನು. ಸಿದ್ಧಲೋಕದವರನ್ನು ಹಿರಣ್ಯಕಶಿಪುವು ತನ್ನ ಶಕ್ತಿಯಿಂದ ಸೋಲಿಸಿಬಿಟ್ಟನು. ಈಗ ಭಗವಂತನು ಹಿರಣ್ಯಕಶಿಪುವನ್ನು ಸಂಹರಿಸಿರುವುದರಿಂದ ಸಿದ್ಧರಿಗೆ ನೆಮ್ಮದಿಯಾಯಿತು. ವಿದ್ಯಾಧರರು ಹೀಗೆ ಸ್ತುತಿಸಿದರು. ನಾವು ನಾನಾ ಬಗೆಯ ಧ್ಯಾನದಿಂದ ಕೈಗೂಡಿಸಿಕೊಂಡಿದ್ದ ಅಂತರ್ಧಾನ ಶಕ್ತಿಯನ್ನೆಲ್ಲ ಮೂರ್ಖ ಹಿರಣ್ಯಕಶಿಪುವು ಬಲವೀರ್ಯಗಳ ದರ್ಪದಿಂದ ಅಡಗಿಸಿಟ್ಟಿದ್ದನು. ಈಗ ಭಗವಂತನು ಆ ರಾಕ್ಷಸನನ್ನು ಪ್ರಾಣಿಯಂತೆ ಕೊಂದು ಹಾಕಿದ್ದಾನೆ. ಹಾಗೆ ಕೊಂದ ನರಸಿಂಹದೇವನಿಗೆ ನಾವು ನಿತ್ಯವೂ ನಮಸ್ಕರಿಸುವೆವು. ನಾಗಲೋಕದ ನಿವಾಸಿಗಳು ಈ ರೀತಿಯಾಗಿ ಹೇಳಿದರು. ಪರಮ ಪಾಪಿಯಾದ ಹಿರಣ್ಯಕಶಿಪುವು ನಮ್ಮ ಹೆಡೆಯಲ್ಲಿದ್ದ ರತ್ನಗಳನ್ನೆಲ್ಲವನ್ನು ಅಪಹರಿಸಿಬಿಟ್ಟನು. ಈಗ ನೀನು ಅವನ ಎದೆಯನ್ನು ನಿನ್ನ ನಖಾಗ್ರಗಳಿಂದ ಸೀಳಿರುವುದರಿಂದ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡಿದ್ದೀಯೆ. ಆದ್ದರಿಂದ ನಾವೆಲ್ಲರೂ ಒಟ್ಟಿಗೆ ನಿನಗೆ ಗೌರವಪೂರ್ವಕ ನಮನಗಳನ್ನು ಸಮರ್ಪಿಸುತ್ತಿದ್ದೇವೆ. ಹಿರಣ್ಯಕಶಿಪುವಿನ ಸಂಹಾರದಿಂದ ನೆಮ್ಮದಿ ದೊರೆತದ್ದರಿಂದ ನಾನಾ ಲೋಕಗಳ ನಿವಾಸಿಗಳು ಭಗವಂತನಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದರು. ಮನುಗಳೆಲ್ಲರೂ ಈ ರೀತಿಯಾಗಿ ಸ್ತುತಿಸಿದರು. ಹೇ ಪ್ರಭುವೆ, ನಿನ್ನ ಆಜ್ಞಾನುವರ್ತಿಗಳಾದ ನಾವು ಮನುಗಳು ಮಾನವ ಸಮಾಜಕ್ಕೆ ಶಾಸನಗಳನ್ನು ಹೇಳುವವರು. ಆದರೆ ಈ ಮಹಾರಾಕ್ಷಸನಾದ ಹಿರಣ್ಯಕಶಿಪುವಿನ ತಾತ್ಕಾಲಿಕ ಪ್ರಭುತ್ವದಿಂದ ನಮ್ಮ ವರ್ಣಾಶ್ರಮ ಧರ್ಮ ವ್ಯವಸ್ಥೆಯು ನಾಶವಾಯಿತು. ಹೇ ಭಗವಂತ, ನೀನೀಗ ಈ ಮಹಾರಾಕ್ಷಸನನ್ನು ಕೊಂದಿರುವುದರಿಂದ ನಾವು ಹಿಂದಿನ ಸ್ಥಿತಿಗೆ ಬಂದಿದ್ದೇವೆ. ಇನ್ನು ಮುಂದೆ ನಿನ್ನ ನಿತ್ಯ ಕಿಂಕರರಾದ ನಾವು ಏನು ಮಾಡಬೇಕು ಎಂಬುದನ್ನು ದಯಮಾಡಿ ಆಜ್ಞಾಪಿಸಬೇಕು. ಭಗವದ್ಗೀತೆಯಲ್ಲಿ ಪರಮಪ್ರಭುವಾದ ಶ್ರೀಕೃಷ್ಣನು 4 ವರ್ಣಗಳ ಮತ್ತು 4 ಆಶ್ರಮಗಳ ವರ್ಣಾಶ್ರಮ ಪದ್ಧತಿಯನ್ನು ಹೇಳುತ್ತಾನೆ. ಇಡೀ ಮಾನವ ಸಮಾಜವು ವರ್ಣಾಶ್ರಮ ಧರ್ಮವನ್ನು ಪಾಲಿಸುತ್ತಾ ಆಧ್ಯಾತ್ಮಿಕ ಜ್ಞಾನ ಸಂಪಾದನೆಯಲ್ಲಿ ಪ್ರಗತಿ ಸಾಧಿಸುವ ಸಲುವಾಗಿ ಭಗವಂತನು ಜನರಿಗೆ ಅವುಗಳ ಬಗ್ಗೆ ಉಪದೇಶಿಸುತ್ತಾನೆ. ಭಗವದ್ಗೀತೆಯ ಮಹತ್ವದ ಬಗ್ಗೆ ಹೇಳುವಾಗ ಭಗವಾನ್ ಶ್ರೀಕೃಷ್ಣನು ಈ ರೀತಿಯಾಗಿ ನುಡಿದನು. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ. ಈ ಉಪದೇಶವನ್ನು ನಾನು ಸೂರ್ಯದೇವನಾದ ವಿವಸ್ವಾನನಿಗೆ ಕೊಟ್ಟೆ. ಅವನು ಅದನ್ನು ಮತ್ತೆ ತನ್ನ ಮಗನಾದ ಮನುವಿಗೆ ಉಪದೇಶಿಸಿದನು. ಪ್ರಜಾಪತಿಗಳು ಹೀಗೆ ಸ್ತೋತ್ರ ಮಾಡಿದರು. ಹೇ ಪರಮಪ್ರಭುವೆ, ನಾವು ಪ್ರಜಾಪತಿಗಳು ನಿನ್ನ ಆಜ್ಞಾಪಾಲನೆಗಾಗಿ ಸೃಷ್ಟಿಸಲ್ಪಟ್ಟವರು. ಆದರೆ ಹಿರಣ್ಯಕಶಿಪುವು ಇನ್ನು ಮುಂದೆ ಸತ್ಪ್ರಜಾ ಸೃಷ್ಟಿಯನ್ನು ಮಾಡದಂತೆ ನಮಗೆ ನಿಷೇಧವನ್ನು ವಿಧಿಸಿದ್ದನು. ಈಗ ಆ ರಾಕ್ಷಸನು ನಿನ್ನಿಂದ ಎದೆಸೀಳಲ್ಪಟ್ಟು ನಮ್ಮೆದುರಿಗೆ ಸತ್ತು ಬಿದ್ದಿದ್ದಾನೆ. ಆದ್ದರಿಂದ ನಿನಗೆ ನಮ್ಮ ಗೌರವಪೂರ್ಣ ನಮಸ್ಕಾರಗಳನ್ನು ಅರ್ಪಿಸುತ್ತೇವೆ. ನಿನ್ನ ಈ ಅವತಾರವು ಲೋಕಕ್ಕೆಲ್ಲ ಸನ್ಮಂಗಳಕರವಾದದ್ದು. ಗಂಧರ್ವರು ಈ ರೀತಿಯಾಗಿ ಸ್ತುತಿಸಿದರು. ಪ್ರಭುವೆ, ನಾವು ಸದಾ ಗಾನ ನರ್ತನಗಳನ್ನು ಮಾಡುತ್ತಾ ನಿನ್ನ ಸೇವೆಯಲ್ಲಿ ತೊಡಗಿದ್ದೆವು. ಆದರೆ ಈ ಹಿರಣ್ಯಕಶಿಪುವು ತನ್ನ ದೈಹಿಕ ಬಲಪರಾಕ್ರಮಗಳಿಂದ ನಮ್ಮನ್ನು ತನ್ನ ಅಡಿಯಾಳಾಗಿ ಮಾಡಿಕೊಂಡಿದ್ದನು. ಈಗ ಅವನನ್ನು ನೀನು ಈ ದುಸ್ಥಿತಿಗೆ ತಂದಿದ್ದೀಯೆ. ಅಂತಹ ಉದ್ಧಟನ ದುಷ್ಟ ಕಾರ್ಯಗಳಿಂದ ಆಗುವ ಪ್ರಯೋಜನವಾದರೂ ಏನು? ಪರಮಪ್ರಭುವಿನ ಆಜ್ಞಾಪಾಲಕನಾದ ಸೇವಕನಾಗುವುದರಿಂದ ವ್ಯಕ್ತಿಯು
ದೈಹಿಕ ಶಕ್ತಿ, ಪ್ರಭಾವ ಮತ್ತು ತೇಜಸ್ಸುಗಳಲ್ಲಿ ತುಂಬ ಪ್ರಬಲನಾಗುತ್ತಾನೆ. ಆದರೆ ಸೊಕ್ಕಿನಿಂದ ತುಂಬಿದ ಅಸುರರ ಹಣೆಬರಹ ಕೊನೆಗೆ ಹಿರಣ್ಯಕಶಿಪುವಿನಂತೆಯೇ ಆಗುತ್ತದೆ. ಹಿರಣ್ಯಕಶಿಪು ಹಾಗೂ ಅಂತಹವರು ಕೆಲಕಾಲ ತುಂಬ ಪ್ರಭಾವಶಾಲಿಗಳಾಗಿ ಇರಬಹುದು. ಆದರೆ ದೇವತೆಗಳಂತಹ ಭಗವಂತನ ಕಿಂಕರರು ಸದಾ ಪ್ರಭಾವಶಾಲಿಗಳಾಗಿರುತ್ತಾರೆ. ಪರಮ ಪ್ರಭುವಿನ ಕೃಪೆಯಿಂದ ಅವರು ಹಿರಣ್ಯಕಶಿಪುವಿನ ಪ್ರಭಾವಕ್ಕೆ ಒಳಗಾಗದೆ ಜಯಶೀಲರಾಗುತ್ತಾರೆ. ಭಗವಂತನ ಕುರಿತಾದ ಇನ್ನಷ್ಟು ಸ್ತುತಿಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.